ಅಂದ್ರೆ ಅನುಭವಗಳ ಪ್ರವಾಹ ಅಂತೆ, ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್ ಅಂತ ಕರೀತಾರೆ. ನಮ್ಗೆಲ್ಲ ಅನುಭವಗಳೆಲ್ಲ ಆಗ್ತಾವಲ್ಲ ಜೀವನದಲ್ಲಿ, ಬೆಳಿಗ್ಗೆ ಎದ್ದಾಗದಿಂದ ಸಾಯಂಕಾಲ ಮಲ್ಕೊಳ್ಳೋವರೆಗೂ ನಮಗ ಆಗುವಂತ ಎಲ್ಲ ಅನುಭವಗಳ ಮೊತ್ತಕ್ಕೆ ಜೀವನ ಅಂತ ಕರೀತಾರೆ. ಏನ್ ಅನುಭವ ಆಗ್ತವೆ ನಮಗೆ? ಒಂದಿಷ್ಟು ದುಃಖದ ಅನುಭವ ಆಗುತ್ತೆ, ಒಂದಿಷ್ಟು ಸುಖದ ಅನುಭವ ಆಗುತ್ತೆ. ಅರ್ಥ ಆಗುತ್ತೆ ನನ್ನ ಭಾಷೆ? ಏನೇನು ಗಮನಿಸ್ಕೊಳ್ರಿ. ಅನುಕೂಲ ವೇದನೆಯಂ ಸುಖಂ, ಪ್ರತಿಕೂಲ ವೇದನೆಯಂ ದುಃಖಂ. ಪರಿಸ್ಥಿತಿ ಮನಸ್ಥಿತಿ ನಮ್ಮ ಇಚ್ಛೆಗೆ ತಕ್ಕಂಗ ಇದ್ರೆ ಅದು ಸುಖದ ಅನುಭವ ಆಗುತ್ತೆ. ಪರಿಸ್ಥಿತಿ ಮನಸ್ಥಿತಿ ನಮ್ಮ ಇಚ್ಛೆಗೆ ವಿರುದ್ಧವಾಗಿದ್ರೆ ಅದು ದುಃಖ ಅಂತ ಕರೀತಾರೆ. ಗಮನಿಸ್ಬೇಕು ನೀವು, ಸುಖ ಆಗ್ಲಿ ದುಃಖ ಆಗ್ಲಿ ಪರ್ಮನೆಂಟ್ ಆಗಿ ನಮ್ ಜೊತೆಗಿರ್ತಾವ ಅವು. ಸೋಲು ಗೆಲುವಾಗಲಿ ಸುಖ ದುಃಖ ಆಗಲಿ ಯಾವ ನಮ್ ಜೊತೆ ಪರ್ಮನೆಂಟ್ ಆಗಿರೋದಿಲ್ಲ. ಒಂದು ವಸ್ತು, ಒಂದು ಘಟನೆ, ಒಬ್ಬ ವ್ಯಕ್ತಿ ಯಾವಾಗಲೂ ನಮಗೆ ಸುಖವನ್ನೇ ಕೊಡಕ್ಕಾಗಲ್ಲ, ಹೌದಾ? ಒಂದು ಘಟನೆ, ಒಂದು ವ್ಯಕ್ತಿ, ಒಂದು ವಸ್ತು ಯಾವಾಗ ದುಃಖವನ್ನೇ ಕೊಡೋಕ್ಕಾಗಲ್ಲ. ನೀವು ಮನೆ ಗೃಹಪ್ರವೇಶದಾಗೆ ಹಾಲು ಉಕ್ಕಿಸ್ತೀರಿ, ತುಂಬಾ ಸುಖ ಪಡ್ತಿರಲ್ಲ, ಸಂತೋಷ ಪಡ್ತಿರಲ್ಲ. ದಿನ ಉಕ್ಕಿಸಿದ್ರೆ ಹೇಳ್ರಿ, ಹಾಲು ಉಕ್ಕಿಸೋದು ಕೇವಲ ಮಾತ್ರ ನಮ್ಗೆ ಸಂತೋಷ ಕೊಡುತ್ತೆ. ದಿನ ಉಕ್ಕಿಸಿದ್ರೆ ಆಕರ್ಷ ಪುನಃ ಬೈಟಿ ಅವನ್ನ, ಹಾಲಿಟ್ಟು ಸ್ಟವ್ ಮೇಲೆ ಓದೋರ್ನ, ಹೌದಾ? ಈ ಮಕ್ಕಳಿಗಾರೆ ಇಲ್ಲಿ ಬಹಳ ಜನ 10 ಗಂಟೆಗೆ ಒಂದು ಬೆಲೆ ಹೊಡಿತೈತೆ ನಿಮ್ಗೆ ಸ್ಕೂಲಲ್ಲಿ, 5 ಗಂಟೆಗೆ ಮತ್ತೊಂದು ಬೆಲೆ ಹೊಡಿತೈತೆ. 10 ಗಂಟೆಗೆ ಹೊಡೆದಾಗ ಸುಖದ ಅನುಭವ ಆಗುತ್ತೆ, ದುಃಖದ ಅನುಭವ ಆಗುತ್ತೆ. 5 ಗಂಟೆಗೆ ಹೊಡೆದಾಗ ಒಂದೇ ಬೆಲ್ ಅಲ್ವಾ? ಒಂದೇ ಬೆಲ್ಲು 10 ಗಂಟೆಗೆ ಹೊಡೆದಾಗ ಸಂತೋಷದ ಅನುಭವ, ಸುಖದ ಅನುಭವ ಆಯ್ತು. 5 ಗಂಟೆಗೆ ಹೊಡೆದಾಗ ದುಃಖದ ಅನುಭವ ಆಯ್ತು. ಬೆಲ್ಲು ಮಾತ್ರ ಒಂದೇ. ಒಂದು ಬೆಲ್ ಯಾವಾಗ್ಲೂ ಸುಖ ಕೊಡಕ್ಕಾಗಲ್ಲ, ಯಾವಾಗ್ಲೂ ದುಃಖ ಕೊಡಕ್ಕಾಗಲ್ಲ. ಹೊಸ ಮದುವೆ ಆಗಿರ್ತೀರಿ ನೀವು, ಗಂಡ ಹೆಂಡತಿ ಹೆಂಗಿರ್ತೀರಿ ಹೇಳಿ? ಒಂದೇ ಕೂಲ್ ಡ್ರಿಂಕ್ ಅಲ್ಲಿ ಸ್ಟ್ರಾ ಇಟ್ಕೊಂಡಿರ್ತೀರಿ. ನಮ್ ಫೋಟೋ ತೋರಿಸ್ತಾರೆ, ಮನೆಗೆ ಬಂದಾಗ ಫೋಟೋ ತೋರಿಸ್ತಾರೆ. ಒಂದು ಕೂಲ್ ಡ್ರಿಂಕ್ ಅಲ್ಲಿ ಪೆಪ್ಸಿಯಲ್ಲಿ ಆ ಕಡೆಗೆ ಒಂದ್ ಸ್ಟ್ರಾ, ಈ ಕಡೆ ಸ್ಟ್ರಾ ಇಟ್ಕೊಂಡು ನೀವು ಮದುವೆ ಮಾಡ್ಕೊಂಡಿರ್ತೀರಿ. ಈಗ ಹಂಗೆ ಇದೆಯಾ? ಒಬ್ಬ ವ್ಯಕ್ತಿ ಯಾವಾಗ್ಲೂ ಸುಖವನ್ನೇ ಕೊಡೋಕ್ಕಾಗಲ್ಲ, ಯಾವಾಗ್ಲೂ ದುಃಖವನ್ನೇ ಕೊಡೋಕ್ಕಾಗಲ್ಲ. ಬೇರೆ ಇದೀರಾ ಹೋಗ್ಲಿ? ಗಂಡ ಹೆಂಡತಿ ಮದುವೆ ಹೆಂಗಿದ್ರು ಈಗ ಹಂಗೆ ಇದ್ದೀರಾ? ಹಂಗೆ ಈಗ ಜೊತೆಗೆ ಸಿನಿಮಾ ನೋಡ್ತೀರಿ, ಜೊತೆಗೆ ಬೆಂಗಳೂರು ಹೋಗಿ ಬರ್ತೀರಿ, ಜೊತೆಗೆ ಪಾರ್ಕ ಸುತ್ತಾಡ್ತಿದ್ರಿ. ಈಗ ಅವ್ರ ನ್ಯೂಸ್ ನೋಡ್ತೀರಿ, ಧಾರಾವಾಹಿ ನೋಡ್ತೀರಿ. ಒಬ್ಬ ವ್ಯಕ್ತಿ ಯಾವಾಗಲೂ ಒಂದೇ ರೀತಿ ಅನುಭವವನ್ನು ಮತ್ತೊಬ್ಬ ವ್ಯಕ್ತಿಗೆ ಕೊಡಕ್ಕಾಗಲ್ಲ ಅಲ್ವಾ? ಹೀಗಾಗಿ ಸುಖದ ಅನುಭವ ಮತ್ತು ದುಃಖದ ಅನುಭವ ಪರ್ಮನೆಂಟ್ ಆಗಿ ನಮ್ಮ ಹತ್ರ ಇರೋದಿಲ್ಲ. ಉಯ್ಯಾಲೆ ತರ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಸುಖ ಮತ್ತು ದುಃಖಗಳನ್ನ ನೋಡ್ರಿ ನೀವು. ದೇವರು ಸಹ ಅಷ್ಟೇ, ನನ್ ಬೇಡ್ಕೊಂಡಿದ್ದನು ಮಳೆ ಬರ್ಲಿ ಅಂತ ರೈತರು ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ನಿಮ್ಗೆ ಕೈಯಿಂದ ಓಡಿಸ್ತೀನಿ, ಪೂಜೆ ಮಾಡಿಸ್ತೀನಿ, ಮಳೆ ಬರ್ಸಪ್ಪ ಅಂತ ರೈತರು ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಈ ಪರ್ಸಲ್ಲಿ ಅಂಗಡಿ ಹಾಕೊಂಡಿರ್ತಾರಲ್ಲ, ಅರ್ಥ ಆಯ್ತಾ? ಜಾತ್ರೆಗಳಲ್ಲಿ ನಾಟಕ ಕಂಪನಿ ಹಾಕೊಂಡಿರ್ತಾರೆ, ನಿಮ್ ಕಡೆ ಅಂಗಡಿ ಹಾಕೊಂಡಿರ್ತಾರೆ. ಅವರು ಮಳೆ ಬರಬಾರ್ದಪ್ಪ, ನಿಮ್ಗೆ 2 ಕಾಯಿ ಓಡಿಸ್ತೀನಿ, ಮಳೆ ಬರಬಾರ್ದಪ್ಪ ಅಂತ ಪ್ರಾರ್ಥನೆ ಮಾಡ್ತಾರೆ. ದೇವರು ರೈತರು ಕೇಳ್ಬೇಕಾ, ಇವರು ಕೇಳ್ಬೇಕಾ? 2 ಕಾಯಿ ತಪ್ಪಿದ್ದು ಯಾವಾಗ ತಪ್ಪಿದ್ದೆ ಅವನಿಗೆ ಮಿಸ್ ಆಗ್ತದೆ. 2 ಕಾಯಿ 4 ಕಾಯಿ ಸಿಗೋದಿಲ್ಲ ಅವನಿಗೆ. ಅರ್ಥ ಅಂತ? ದೇವರಿಗೆ ಸಮವಾಗಿ ಒಂದೇ ತರ ಅನುಭವವನ್ನು ಜಗತ್ತಿಗೆ ನೋಡೋದಕ್ಕೆ ಸಾಧ್ಯ ಆಗಲ್ಲ. ಸುಖ ದುಃಖಗಳನ್ನು ಯಾರು ಸಮವಾಗಿ ಸ್ವೀಕರಿಸ್ತಾರೆ, ಮನಸ್ಸಿಗೆ ಕಾರ್ಯಂಗಿ ನಾ ಗಣಯತಿ ನಚ ದುಃಖಂ ನಚ ಸುಖಂ. ಯಾರು ಸಾಧಕ ಅಂದ್ರೆ, ಯಾರು ದೊಡ್ಡ ಮನುಷ್ಯ ಅಂದ್ರೆ, ಗ್ರೇಟ್ ಪರ್ಸನ್ ಯಾರು ಅಂದ್ರೆ ನಾ ಗಣಯತಿ ನಚ ದುಃಖಂ ನಚ ಸುಖಂ. ನಮ್ಮ ರಿಸಲ್ಟ್ ಫೇಲ್ ಆಗಿರ್ಬೋದು, ಕಡೆ ಬಂದಿರ್ಬೋದು, ಪಾಸ್ ಆಗಿರ್ಬೋದು, ಡಿಸ್ಟಿಂಕ್ಷನ್ ಬಂದಿರ್ಬೋದು, ನಮ್ಮ ಸುಖ ಆಗಿರ್ಬೋದು, ದುಃಖ ಆಗಿರ್ಬೋದು,
ಅವನ್ನೆಲ್ಲವೂ ತುಂಬಾ ಸ್ಫೂರ್ತಿಗಾಗಿ ಸ್ವೀಕಾರ ಮಾಡೋದನ್ನ ಅವನ ಸಾಧಕ ಅಂತಾರೆ ಅಂತ ಮಹಾತ್ಮ ಹೇಳಿದ್ದಾರೆ. ಅಂತ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕಾರ ಮಾಡಿ ದೊಡ್ಡ ಸಾಧಿಕೆಯಾಗಿರುವಂತ ಹೇಮರೆಡ್ಡಿ ಮಲ್ಲಮ್ಮನ ಕುರಿತು ನಾವು ಜಯಂತಿ ಮಾಡ್ತಾ ಇದ್ದೀವಿ. ಅವರು ನಿಮ್ಮಂತಾನೆ ಮದುವೆ ಆಗಿದ್ರು, ತಾಯಂದ್ರಿದ್ದೀರಿ, ನಿಮ್ಮಂತಾನೆ ಮದುವೆ ಆಗಿದ್ರು. ಯಾವುದೋ ಕೈಲಾಸದ ಕಥೆ ಇಲ್ಲ, ವೈಕುಂಠದ ಕಥೆ ಇಲ್ಲ, ನಿಮ್ಮಂತಾನೆ ಮದುವೆ ಆಗಿದ್ರು. ನಿಮ್ ತರನೇ ಗಂಡ ಇದ್ದ, ನಿಮ್ ತರನೇ ಮೈನಗಳು, ಆಡಬಿಟ್ಟು ಆಡಪಡಿಸು ನಾದಿನಿಗಳಿದ್ರು, ಮೈದ್ನಗಳಿದ್ರು. ಅವರೆಲ್ಲರ ಜೊತೆಗೆ ನಿಮ್ಗೆ ಹೆಂಗಿಲ್ಲ ಅದೇ ತರ ಹೆಣ್ಣು ನೀವೇನ್ ಹೇಳ್ತೀರಿ, ನಿಮ್ಮ ತಂದೆ ಹೆಸರು ಹೇಳ್ತೀರಿ, ತಾತನ ಹೆಸರು ಹೇಳ್ತೀರಿ, ಮಹಾ ಅಂದ್ರೆ ಮುತ್ತಾತನ ಹೆಸರು ಹೇಳ್ತೀರಿ, ಅವ್ರ ತಂದೆ ಹೆಸರು ಹೇಳಕ್ಕಾಗಲ್ಲ ನಮ್ಗೆ, ಹೌದಾ? ಆದ್ರೂ 604ನೇ ಜಯಂತಿಯನ್ನು ನಾವಿವತ್ತು ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀವಿ. 600 ವರ್ಷಗಳ ನಂತರ ಸಹ ಒಬ್ಬ ಗೃಹಿಣಿಯನ್ನು, ಸಾಧಾರಣ ಗೃಹಿಣಿಯನ್ನು ನಾವು ಜಯಂತಿ ಮಾಡಿವತ್ತು ಗೌರ್ಮೆಂಟ್ ಸಹ ಈ ಜಯಂತಿಯನ್ನು ಮಾಡುವಷ್ಟು ದೊಡ್ಡ ಸಾರಿಗೆ ಹೇಗಾದನ್ನೋದೇ ಒಂದು ಚರಿತ್ರೆ. ಅಂತೆಯೇ ಆಕೆಯ ಆಕೆ ಏನು ಗುಣಗಳಿದ್ದವು, ಆಕೆ ಏನ್ ಪಾಲಿಸಿ ಇತ್ತು, ಅವೆಲ್ಲನೂ ಅನುಕರಣೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಬೇಕನ್ನೋದು ಈ ಜಯಂತಿಯ ಉದ್ದೇಶ ಅನ್ನೋದನ್ನ ತಿಳ್ಕೋಬೇಕು. ಹೀಗೆ ಮಲ್ಲಮ್ಮ ಆ ಗೃಹಕೃತ್ಯ ಕಾರ್ಯಕಲಾಪದಲ್ಲಿ ಬಂದಂತ ಕಷ್ಟವನ್ನು ಹೇಗೆ ಮ್ಯಾನೇಜ್ ಮಾಡಿದ್ರು ಅನ್ನೋದು ನೀವು ಕಲ್ತ್ಕೋಬೇಕು. ಅಂತ ಪರಿಸ್ಥಿತಿ ನಮಗ್ ಬಂದಿದ್ರೆ, ಅಂತ ಪರಿಸ್ಥಿತಿ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಮಲ್ಲಮ್ಮ ಚರಿತ್ರೆ ಬಗ್ಗೆ. ಉತ್ತರ ಕರ್ನಾಟಕದಲ್ಲಿ ಈ ಚರಿತ್ರೆ ತುಂಬಾ ಪಾಪ್ಯುಲರ್. ನನಗೊಬ್ಬರು ಕೇಳಿ, ವೇಮನಷ್ಟು ವೇಮನ ಮಲ್ಲಮ್ಮ ಇಬ್ರು ಅತ್ತಿಗೆ ಮೈದ್ನವರು, ನೀವು ಮಾಹಿತಿ ಹೇಳಿ. ವೇಮನವರ ಅಣ್ಣನ ಹೆಂಡತಿ ಹೇಮರೆಡ್ಡಿ ಮಲ್ಲಮ್ಮ. ವೇಮನ ತಯಾರಾಗಿದ್ದು